ಪ್ರಾಣ ರೂಪದಲ್ಲಿ ಶಿವ, ಪ್ರಕೃತಿಯ ರೂಪದಲ್ಲಿ ಶಕ್ತಿ ಇವತ್ತಿಗೂ ಹಾಗೆ ಇದ್ದಾರೆ. ನೆರೆಮನೆ ಗೆಳತಿ, ಈ ಪ್ರೇಮ ಕಥೆಯಲ್ಲಿ ನಾಯಕ ನಾಯಕಿ ಮೊದಲಿಗೆ ದೂರ ಆಗೋದ್ರು, ಮತ್ತೆ ಹೇಗ್ ಒಂದಾದ್ರು? ಒಂದಾಗೋದು ದೂರ ಆಗೋದು ವಿಧಿ ನಿಯಮ. ಆದ್ರೆ ಈ ಕಥೆ ಬಹಳ ಹಿಂದಿನ ಕಾಲದಲ್ಲೇ ನಡೆದಿದ್ದು. ಶಿವ ಆಗ ವಿರಕ್ತ ರೂಪದಲ್ಲಿ ಧ್ಯಾನದಲ್ಲಿದ್ರು. ಯಾರಿಗೂ ಗೊತ್ತೂ ಇರಲಿಲ್ಲ ಶಿವ ಯಾವ ರೂಪದಲ್ಲಿದ್ದಾರೆ, ಎಲ್ಲಿದ್ದಾರೆ, ಯಾವಾಗ ಸಿಗ್ತಾರೆ ಮತ್ತೆ ಹೇಗ್ ಸಿಗ್ತಾರೆ ಅಂತ. ಆಮೇಲೇನಾಯ್ತು ನೆರೆಮನೆ ಗೆಳತಿ? ಇಷ್ಟು ದೊಡ್ಡ ಜಗತ್ತಲ್ಲಿ ಅವರನ್ನ ಹುಡುಕೋಕೆ ಯಾರೂ ಇರ್ಲಿಲ್ವಾ? ಒಬ್ಳು ಶಕ್ತಿ ಇದ್ಲು. ಅವಳಿಂದ ಮಾತ್ರ ಆ ಕೆಲಸ ಸಾಧ್ಯ ಆಗ್ತಿತ್ತು. ಆದಿಶಕ್ತಿ. ಆದಿಶಕ್ತಿಗೆ ಮಾತ್ರ ಅವರನ್ನ ಮತ್ತೆ ಜಗತ್ತಿಗೆ ಕರ್ಕೊಂಡ್ ಬಂದು ಅವರನ್ನ ಸೇರ್ಸೋಕ್ ಸಾಧ್ಯ ಆಗ್ತಿತ್ತು. ಆಮೇಲೆ ಆದಿಶಕ್ತಿ ಬಂದ್ರಾ? ಹಾ, ಬ್ರಹ್ಮದೇವ ತನ್ನ ಪುತ್ರ ಪ್ರಜಾಪತಿ ದಕ್ಷನಿಗೆ ಆದೇಶ ಕೊಟ್ರು. ಪಿತಾಶ್ರೀ, ಏಕಾಂತ. ಪ್ರಣಾಮಗಳು ಪಿತಾಶ್ರೀ. ಯಶಸ್ವಿ ಭವ ಪುತ್ರ ಪ್ರಜಾಪತಿ ದಕ್ಷ. ಇವತ್ತು ನೀವು ಪ್ರತ್ಯಕ್ಷ ರೂಪದಲ್ಲಿ ಈ ಆಗಮನಕ್ಕೆ ಏನಾದ್ರೂ ವಿಶೇಷ ಕಾರಣ ಇದೆಯಾ? ಹೌದು ಪುತ್ರ, ಅತಿ ವಿಶೇಷ. ಹಾಗಾದರೆ ಕಾರಣವನ್ನ ವಿವರಿಸಿ ಪಿತಾಶ್ರೀ. ಇಡೀ ಸೃಷ್ಟಿನೇ ಏರುಪೇರಾಗ್ತಾ ಇದೆ. ಅದರ ಸಂತುಲನೆಯನ್ನ ಕಾಪಾಡಬೇಕು ಅಂದ್ರೆ ಆದಿಶಕ್ತಿ ಭೂಮಿ ಮೇಲೆ ಹುಟ್ಟೋದು ಅನಿವಾರ್ಯವಾಗಿದೆ. ಆದಿಶಕ್ತಿ? ನನ್ನ ಕ್ಷಮಿಸಿ ಪಿತಾಶ್ರೀ, ಆದರೆ ಈ ಜವಾಬ್ದಾರಿಗೆ ನನ್ನನ್ನೇ ಆಯ್ಕೆ ಮಾಡಿದ್ಯಾಕೆ? ಯಾಕೆ ಅಂದ್ರೆ ಆದಿಶಕ್ತಿಯ ತಂದೆಯಾದ್ಮೇಲೆ ನೀನು ಜಗತ್ತಿನ ಅತ್ಯಂತ ವಿಶಿಷ್ಟ ಮತ್ತೆ ಶಕ್ತಿಶಾಲಿ ಪ್ರಜಾಪತಿಯಾಗ್ತೀಯ. ಈ ಜಗತ್ತಿನ ಅತಿ ವಿಶಿಷ್ಟ ಶಕ್ತಿ. ಇದೇ ನನ್ನ ಇಚ್ಛೆ ಪುತ್ರ. ನೀನು ತಪಸ್ ಮಾಡಿ ಆದಿಶಕ್ತಿಯನ್ನ ಪ್ರಸನ್ನಳಾಗ್ ಮಾಡು.
ಅವಳನ್ನ ನಿನ್ನ ಪುತ್ರಿಯಾಗಿ ಹುಟ್ಟೋ ತರ ವರವನ್ನ ಕೇಳು. ಪಿತಾಶ್ರೀ, ನನಗೆ ಚೆನ್ನಾಗಿ ಗೊತ್ತಿದೆ, ನೀವು ತ್ರಿಮೂರ್ತಿಗಳ ಮೂರನೇ ದೇವ ಆ ಮಹಾದೇವನ ಮಹತ್ವವನ್ನ ನಾನು ಒಪ್ಕೋಬೇಕು ಅಂತ ಬಯಸ್ತಿದ್ದೀರಾ. ಶಿವ ನಿಮ್ಮ 5ನೇ ತಲೆ ಕತ್ತರಿಸಿದ್ದ. ನಾನು ಅವನ ಅಸ್ತಿತ್ವವನ್ನೇ ಅಳಿಸಿ ಹಾಕ್ತೇನೆ. ಆದಿಶಕ್ತಿನ ಪುತ್ರಿಯಾಗಿ ಪಡ್ಕೊಂಡು ನನ್ನ ಸೇಡಿನ ಪ್ರತೀಕಾರಕ್ಕೆ ಬಳಸ್ಕೋತೀನಿ. ಪುತ್ರ ದಕ್ಷ, ಏನ್ ಯೋಚನೆ ಮಾಡ್ತಿದ್ಯಾ? ನಿಮ್ಮ ಆಜ್ಞೆನ ಪರಿಪಾಲಿಸ್ತೀನಿ ಪಿತಾಶ್ರೀ. ನಾನು ಆದಿಶಕ್ತಿಯಿಂದ ಈ ವರದಾನನ ಅವಶ್ಯವಾಗಿ ಪಡ್ಕೋತೇನೆ, ಅವಶ್ಯವಾಗಿ. ಆಮೇಲೆ ಪ್ರಜಾಪತಿ ದಕ್ಷ ತಮ್ಮ ತಂದೆ ಬ್ರಹ್ಮದೇವನ ಆದೇಶ ಪಾಲನೆ ಮಾಡೋದಕ್ಕೆ ಮತ್ತೆ ಆದಿಶಕ್ತಿಯನ್ನ ತನ್ನ ಮಗಳನ್ನಾಗಿ ಪಡೆಯೋದಕ್ಕೆ ಘೋರ ತಪಸ್ ಮಾಡಿದ್ರು. ಆಗ ಆದಿಶಕ್ತಿ ಅವರ ತಪಸ್ಸಿಂದ ಪ್ರಸನ್ನಳಾಗಿ ಅವರ ಮನೆಯಲ್ಲಿ ಪುತ್ರಿಯಾಗಿ ಜನ್ಮ ತಾಳಿದ್ಲು. ಅವಳ ಹೆಸರು ಸತಿ. ಸತಿ ಪ್ರಜಾಪತಿ ದಕ್ಷನ ಕೊನೆಯ ಮಗಳಾಗಿದ್ಲು. ತುಂಬಾ ಮುದ್ದಿನ ಮಗಳಾಗಿದ್ಲು. ಪ್ರಜಾಪತಿ ದಕ್ಷನಿಗೆ ಆದಿಶಕ್ತಿಯ ಪರಮಶಕ್ತಿ ಬಗ್ಗೆ ಗೊತ್ತಿತ್ತು. ಅದಕ್ಕೆ ಅವರು ಸತಿಯನ್ನ ಎಲ್ಲ ರೀತಿಯಿಂದನೂ ಪರಿಪೂರ್ಣ ಮಾಡೋ ಪ್ರಯತ್ನ ಮಾಡಿದ್ರು. ವೇದಶಾಸ್ತ್ರದ ಜೊತೆಗೆ ಯುದ್ಧ ಕೌಶಲ್ಯದ ಶಿಕ್ಷಣನೂ ಕೊಟ್ರು. ಹೀಗಾಗಿ ಸತಿ ವೇದಶಾಸ್ತ್ರದ ಜೊತೆಗೆ ಯುದ್ಧ ವಿದ್ಯೆಯಲ್ಲೂ ಪಾರಂಗತ ಪಡೆದ್ಲು. ಬೆಂಕಿ ಬಿದ್ದಿದೆ. ಎಲ್ಲ ಕಡೆ ಬೆಂಕಿ ಬಿದ್ದಿದೆ, ಓಡಿ. ಒಂದ್ ಕಡೆ ಬೆಂಕಿ, ಇನ್ನೊಂದ್ ಕಡೆ ಹಾವು. ಈ ಸಂಕಟದಿಂದ ನಮ್ನ ಯಾರು ಕಾಪಾಡೋದು? ಸತಿ! ಸತಿ, ಅದ್ರ ಹತ್ರ ಹೋಗ್ಬೇಡ.
ನನಗ್ ಗೊತ್ತಿತ್ತು ಈ ಸಾಹಸದ ಕೆಲ್ಸನ ನನ್ ತಂಗಿ ಸತಿ ಮಾತ್ರ ಮಾಡೋಕ್ ಸಾಧ್ಯ ಅಂತ. ಆದ್ರೆ ಈ ಹಾವ್ ಯಾಕೆ ನಿನಗ್ ಕಚ್ಲಿಲ್ಲ? ಯಾಕೆ ಕಚ್ಬೇಕು? ಹಾವಿನ ಸ್ವಭಾವನೇ ಕಚ್ಚೋದು ತಾನೇ. ಇಲ್ಲ ಅಕ್ಕ, ಪ್ರಕೃತಿಯಲ್ಲಿರೋ ಎಲ್ಲಾ ಜೀವಿಗಳ ಶಾಶ್ವತ ಭಾವ ಪ್ರೀತಿನೇ ಆಗಿರತ್ತೆ. ನಾವುಗಳೇ ಅದನ್ನ ಅರ್ಥ ಮಾಡ್ಕೋತಿಲ್ಲ ಅಷ್ಟೆ. ಅವುಗಳು ಅನಿವಾರ್ಯವಾಗಿ ಬದುಕ್ಬೇಕು ಅನ್ನೋ ಕಾರಣಕ್ಕೆ ನಮ್ಮೇಲೆ ಆಕ್ರಮಣ ಮಾಡತ್ವೆ. ಅಕ್ಕ, ಜಗತ್ತಲ್ಲಿರೋ ಎಲ್ಲಾ ಜೀವಿಗಳು ನಮ್ಮ ಗೆಳೆಯರೇ, ನಮ್ಗೆ ಸ್ನೇಹಿತರೆ. ಪ್ರೀತಿ ತೋರ್ಸಿದ್ರೆ ಬದ್ಲಿಗೆ ಪ್ರೀತಿನೇ ಸಿಗತ್ತೆ. ಇಲ್ಲ ಅಂದ್ರೆ ಆಯ್ತು ಸಾಕು, ನಿಲ್ಸು ನಿನ್ ಮಾತನ್ನ. ಅಯ್ಯೋ ಸತಿ, ನಿನಗ್ ಒಂದ್ ವಿಷಯ ಹೇಳೋದೇ ಮರ್ತು ಹೋಗಿದ್ದೆ. ಪಿತಾಶ್ರೀ ಇವತ್ ನಿನ್ನ ವಿಶೇಷವಾಗಿ ರಾಜ್ಯಸಭೆ ಕರೆದಿದ್ದಾರೆ. ಪಿತಾಶ್ರೀ ಕರೆದಿದ್ದಾರಾ? ಈಗ್ಲೇ ಹೊರಡ್ತೀನಿ. ಸತಿಯ ಅವತಾರದ ಬಗ್ಗೆ ಏನೂ ಗೊತ್ತಿಲ್ಲದೆ ಇನ್ನೊಂದ್ ಕಡೆ ನಿರ್ಜನವಾದ ಜಾಗದಲ್ಲಿ ತಪಸ್ ಮಾಡ್ತಾ, ಅಚಲ ಅಂಧಕಾರದಲ್ಲಿ ವಾಸ ಮಾಡ್ತಾ, ಜನನ ಮರಣಗಳನ್ನು ಮೀರಿದ ಲೋಕ ಪರಲೋಕಗಳ ಬಗ್ಗೆ ಆಸಕ್ತಿ ಇಲ್ಲದೆ ಇರೋ ಆದಿಯೋಗಿ ಶಂಕರ ಇದ್ರು. ಹಾಗೆ ಇನ್ನೊಂದ್ ಕಡೆ ಸತಿ ಅದೇ ವಿರಕ್ತ ಶಿವನನ್ನ ಪಡ್ಕೊಳ್ಳೋ ಕಾರಣಕ್ಕೆ ಅವರನ್ನ ಮತ್ತೆ ಜಗತ್ತಿಗೆ ತರೋದಕ್ಕೆ ಜನ್ಮ ತಾಳಿದ್ಲು. ಅದೇ ಸತಿ ತನ್ನ ತಂದೆ ಪ್ರಜಾಪತಿ ದಕ್ಷನ ಕಾರಣದಿಂದ ಅಹಂಕಾರಿ ಮತ್ತೆ ಶಿವ ವಿರೋಧಿ ಆಗ್ಬಿಟ್ಲು. ಪ್ರಜಾಪತಿ ದಕ್ಷರಿಗೆ, ಪ್ರಜಾಪತಿ ದಕ್ಷರಿಗೆ, ಪ್ರಜಾಪತಿ ದಕ್ಷರಿಗೆ, ಪ್ರಜಾಪತಿ ದಕ್ಷರಿಗೆ. ಪಿತಾಶ್ರೀ, ಆಶೀರ್ವಾದ ಮಗಳೇ. ಒಳ್ಳೇದಾಯ್ತು, ಸಮಯಕ್ಕೆ ಸರಿಯಾಗಿ ಬಂದೆ. ಏನು ವಿಶೇಷ ಇದೆ ಅಂತ ಅಕ್ಕ ಹೇಳ್ತಿದ್ಲು? ಹೌದು ಸತಿ, ನೀನು ನನಗೆ ಅತ್ಯಂತ ಪ್ರೀತಿಯ ಮಗಳು. ಆದ್ರೆ ಈಗ ಸಮಯ ಬಂದಿದೆ, ನೀನು ನಿನ್ನ ಪಿತಾಶ್ರೀ ಪ್ರಜಾಪತಿ ದಕ್ಷನ ಶತ್ರು ಯಾರು ಮಿತ್ರ ಯಾರು ಅನ್ನೋದನ್ನ ನೀನು ತಿಳ್ಕೋಬೇಕಿದೆ. ಇದು ಅನ್ಯಾಯ, ಇದು ಅನ್ಯಾಯ. ನನ್ನ ಅಪರಾಧ ಏನು ಅನ್ನೋದನ್ನ ಹೇಳಿ. ನಾನೇನ್ ತಪ್ಪು ಮಾಡಿದ್ದೀನಿ? ಒಬ್ಬ ಭಕ್ತನ ಭಕ್ತಿಯಿಂದ ಯಾರಿಗೆ ಏನು ಆಪತ್ ಬರುತ್ತೆ ಹೇಳಿ? ಭಕ್ತಿಯಿಂದ ಆಪತ್ತಿಲ್ಲ, ಆದ್ರೆ ಶಿವಭಕ್ತಿಯಿಂದ ಘೋರ ಆಪತ್ತಿದೆ. ನನ್ನ ರಾಜ್ಯದಲ್ಲಿ ಶಿವನ ಪೂಜೆ ಮಾಡೋದು ಅಪರಾಧ, ಘೋರ ಅಪರಾಧ. ಪೂಜೆ ಬರೀ ಪೂಜೆ ಅಷ್ಟೇ. ಶಿವನ ಪೂಜೆ ಅಪರಾಧ ಹೇಗಾಗೋದಿಕ್ ಸಾಧ್ಯ? ಯಾಕಂದ್ರೆ ಶಿವ ಕೇವಲ ಸಂಹಾರ ಮಾಡೋ ದೇವತೆ ಅಷ್ಟೇ. ಅವನು ನನ್ನ ಪಿತಾಶ್ರೀ ಬ್ರಹ್ಮ ಮತ್ತೆ ವಿಷ್ಣು ಮಾಡಿರೋ ಪವಿತ್ರ ಕೆಲಸಗಳನ್ನ ಹಾಳು ಮಾಡ್ತಾನೆ. ಅದಕ್ಕೆ ಅವನ ಪೂಜೆ ಅಪರಾಧ ಮತ್ತು ಅವನ ಪೂಜೆ ಮಾಡೋನು ಅಪರಾಧಿನೇ. ಅಪರಾಧಕ್ಕೆ ಖಂಡಿತವಾಗ್ಲೂ ಶಿಕ್ಷೆನೇ. ಕರ್ಕೊಂಡು ಹೋಗಿ ಇವನ ಶಿವಲಿಂಗನ ತಗೊಂಡು ಬಾವಿಯಲ್ಲಿ ಹಾಕಿ. ಇದು ಅನ್ಯಾಯ, ಇದು ಅನ್ಯಾಯ. ನಿಮ್ಮ ಇಷ್ಟು ಕೋಪಕ್ಕೆ ಕಾರಣ ಏನು? ಯಾರು ಆ ಶಿವ? ಅವನು ನಮಗೆ ಶತ್ರು. ಅವನ ಮೇಲೆ ಸೇಡು ತೀರಿಸಿಕೊಳ್ಳೋದು ನನ್ನ ಜೀವನದ ಗುರಿ. ಪಿತಾಶ್ರೀಗೆ ಶತ್ರು ಅಂದ್ರೆ ನನಗೂ ಶತ್ರುನೇ.
ಆದ್ರೆ ಅವನೇನ್ ಅಪರಾಧ ಮಾಡಿದಾನೆ? ಅಪರಾಧ? ಅವನ ಅಪರಾಧ ತಿಳ್ಕೋಬೇಕಾ? ನನ್ನ ಜೊತೆ ಬಾ. ಸ್ವಾಮಿ, ನೀವ್ ನಿಮ್ ಮಗಳನ್ನ ಶಿವ ವಿರೋಧಿ ಆಗೋ ಹಾಗೆ ಮಾಡಬಾರ್ದು. ಅದು ಸರಿ ಅಲ್ಲ. ನೋಡಲ್ಲಿ, ನೋಡು ಆ ಕುಲಹೀನ ಅಘೋರಿ ಶಿವನ ಅಪರಾಧದ ಸಾಕ್ಷಿ. ಈ ಕತ್ತರಿಸಿರೋ ತಲೆ ಯಾರ್ದು? ಪಿತಾಶ್ರೀದು. ನನ್ನ ತಾತನ ತಲೆನಾ? ಅಂದ್ರೆ ಬ್ರಹ್ಮದೇವ್ರದು? ಹೌದು. ಆದ್ರೆ ಇದು ಇಲ್ಲಿ ಹೇಗ್ ಬಂತು? ಹೇಗ್ ತುಂಡಾಯ್ತು? ಯಾರ್ ತುಂಡ್ ಮಾಡಿದ್ದು? ಅದೇ ಶಿವ. ಶಿವನ? ಕಾರಣ? ಹೊಟ್ಟೆ ಕಿಚ್ಚು. ನನ್ನ ಪಿತಾಶ್ರೀಯ ಸಫಲತೆ ಅವನಿಂದ ನೋಡೋಕ್ಕಾಗ್ಲಿಲ್ಲ. ಆ ದಿನಗಳಲ್ಲಿ ನನ್ನ ಪಿತಾಶ್ರೀಗೆ 5 ತಲೆಗಳಿದ್ವು. ಅವನು ಪಿತಾಶ್ರೀಗೆ ಎಷ್ಟು ದೊಡ್ಡ ಅವಮಾನ ಮಾಡ್ದ ಅಂದ್ರೆ ತುಂಬಾ ದೊಡ್ಡ ಅವಮಾನ. ನಾನು ಅವನ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅನ್ನೋ ಅಷ್ಟರಲ್ಲಿ ಎಲ್ಲೋ ಹೋಗಿ ಬಚ್ಚಿಟ್ಕೊಂಡ್ ಬಿಟ್ಟ ಆ ಕಪಾಲಿಕ. ಈಗ ನಿಮ್ಮ ಮಗಳು ಆ ಸೇಡ್ ತೀರ್ಸ್ಕೊಳ್ತಾಳೆ. ಅವನು ಎಲ್ಲೇ ಅಡಗಿರ್ಲಿ, ನಾನೇ ಹುಡುಕಿ ಅವನಿಗೆ ಶಿಕ್ಷೆ ಕೊಡ್ತೀನಿ. ಶಿವ, ಈಗ ನಿನ್ನ ಕತೆ ಮುಗೀತು. ನಿನ್ನ ವಿರುದ್ಧ ನಿಲ್ಲೋಕೆ ಆದಿಶಕ್ತಿನೇ ಶತ್ರು ಮಾಡಿದ್ದೀನಿ ನಾನು. ಶತ್ರು. ಒಂದು ದಿನ ಅದೇ ಯೋಧೆ ರಾಜ್ಕುಮಾರಿ ತನ್ನ ತಂದೆ ಪ್ರಜಾಪತಿ ದಕ್ಷನ ಅನುಮತಿ ತಗೊಂಡು ತನ್ನ ಶತ್ರು ಶಿವನನ್ನ ಹುಡುಕೋ ನಿರ್ಧಾರ ಮಾಡಿದ್ಲು. ಇವತ್ತು ನನ್ನ ಮಗಳು ಬೇಟೆಗೆ ಹೋಗ್ತಿದ್ದಾಳೆ. ಅದು ಒಬ್ಬಳೆ. ನಿನ್ನ ಸಹೋದರಿಯರು ಸಖಿಯರು ಬರ್ತಾ ಇಲ್ವಾ ನಿನ್ ಜೊತೆಗೆ? ಇಲ್ಲ ಪಿತಾಶ್ರೀ, ಇವತ್ತು ನಾನೊಂದು ವಿಶೇಷ ಬೇಟೆಗೆ ಒಬ್ಳೇ ಹೊರಟಿದ್ದೀನಿ. ನನಗೆ ಆಶೀರ್ವಾದ ಮಾಡಿ ನಾನ್ ಮಾಡ್ಕೊಂಡಿರೋ ಸಂಕಲ್ಪ ಈಡೇರ್ಲಿ ಅಂತ ಹಾರೈಸಿ. ಯಶಸ್ವಿ ಭವ. ನಾರಾಯಣನ ಕೃಪೆ ಇರಲಿ. ನೀನು ನಿನ್ನ ಸಂಕಲ್ಪದಲ್ಲಿ ಯಶಸ್ವಿಯಾಗ್ಲಿ ಅನ್ನೋದೇ ನನ್ನ ಆಶೀರ್ವಾದ. ಅಪ್ಪಣೆ ಕೊಡಿ. ಅವಳು ಒಬ್ಳೇ ಹೋಗ್ತಾ ಇದ್ದಾಳೆ. ನೀವ್ ಒಂದ್ಸಲನೂ ಅವಳನ್ನ ಕೇಳಲೇ ಇಲ್ಲ. ಎಲ್ಲಿಗೆ ಹೋಗ್ತಿದ್ದಾಳೆ, ಯಾಕೆ ಹೋಗ್ತಿದ್ದಾಳೆ ಅಂತ? ಅವಳು ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ನನಗೆ ಗೊತ್ತಿದೆ. ಎಲ್ಲಿಗೆ? ಅವಳು ಅವಳ ಪಿತಾಶ್ರೀಯ ಶತ್ರು ಶಿವನನ್ನ ಹುಡುಕೊಂಡು ಹೋಗ್ತಿದ್ದಾಳೆ. ಶಿವನನ್ನ ಹುಡ್ಕೋದಕ್ಕ? ಅವಳು ಈ ರೀತಿ ಹೋಗ್ತಾ ಇರೋದು ನನಗ್ ಸರಿ ಅನ್ನಿಸ್ತಾ ಇಲ್ಲ. ಇದರಲ್ಲಿ ತಪ್ಪೇನಿದೆ? ಅವಳು ದಕ್ಷನ ಮಗಳು. ಅವಳ ಪಿತಾಶ್ರೀಯ ಶತ್ರು ಅವಳಿಗೂ ಶತ್ರುನೇ. ನನ್ನ ಪ್ರಕಾರ ಅವಳು ಆ ಕಪಾಲಿಕನನ್ನ ಹುಡುಕ್ತಾಳೆ. ಇಷ್ಟು ವರ್ಷಗಳಿಂದ ಅವನು ಅಜ್ಞಾತ ಜಾಗದಲ್ಲಿ ಬಚ್ಚಿಟ್ಕೊಂಡಿದ್ದಾನೆ. ಆದ್ರೆ ಸತಿ ವಿಧಿ ನಿಯಮನ ಮೀರ್ತಾ ಇದ್ದಾಳೆ. ಮತ್ತೆ ವಿಧಿನೇ ಪ್ರಬಲ ಆಗಿರತ್ತೆ. ಇದರಿಂದ ಆಗೋ ಕೆಟ್ಟ ಪರಿಣಾಮನ ನಾವ್ಯಾರೂ ಎದುರಿಸದೇ ಇದ್ರೆ ಸಾಕು.